ಮೇಲೆ ಚುನಾವಣೆಗೆ ಇಂದು ನನ್ನ ಆಸೆಯಂತೆ ಫೈಲ್ ಮಾಡಿ ಬಂದಿದ್ದಾಯಿತು. ಈ ನನ್ನ ರಾಜಕೀಯ ಚದುರಂಗಾಟದಲ್ಲಿ ಛಲಗಾರ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ಈ ಆದಿಶೇಷನ ವಿರುದ್ಧವೇ ನಿಲ್ಲುತ್ತೇನೆಂದು ಹೇಳಿ ಹೋದನಲ್ಲ ಆ ಬಡ ವಿಕಾರಿನ ಮಗ ಶಿವ. ಲೇ ಶಿವ, ಈ ನನ್ನ ರಾಜಕೀಯದ ಕುತಂತ್ರದಿಂದ ಲೇ ಶಿವ, ನೀನು ನಾಮಿನೇಷನ್ ಕೊಡುವುದರ ಒಳಗಾಗಿ ನಿನ್ನ ಮುದ್ದಾದ ಹೆಂಡತಿಯನ್ನು ಹೊತ್ತು ತರಲು ನಮ್ಮ ನರಸಿಂಹನನ್ನು ಕಳಿಸಿಕೊಟ್ಟಿದ್ದೇನೆ ಮಗನೇ. ಈಗ ಹೆಂಡತಿಯನ್ನು ಕಳೆದುಕೊಂಡು ಅದು ಹೇಗೆ ಫೈಲ್ ಕೊಟ್ಟು ರಾಜಕೀಯ ಮಾಡುತ್ತೀಯಾ ನಾನು ನೋಡೇ ಬಿಡುತ್ತೇನೆ ಮಗನೇ. ನರಸಿಂಹ, ದಣಿ, ಈ ಸ್ವತ್ತಿನ ಶಿಖಾಮಣಿಯನ್ನು ಹೆಡೆಮುರಿ ಕಟ್ಟಿ ಹೊತ್ತು ತಂದಿದ್ದೇನೆ. ನೀವು ಒಂದು ಅಪ್ಪಣೆ ಕೊಟ್ಟು ಬಿಟ್ಟರೆ ಸಾಕು, ಈ ಶಿಖಾಮಣಿಯನ್ನು ಇದೇ ಮನೆಯಲ್ಲಿ ಸುಟ್ಟು ಹಾಕಿ ಬಿಡುತ್ತೇನೆ. ಹೇಳಿ ದಣಿ, ಹೇಳಿ. ಮೆಚ್ಚಿದೆ ನರಸಿಂಹ, ಮೆಚ್ಚಿದೆ. ನಿನ್ನ ಗಂಡದೆಯ ಗುಂಡಿಗೆಯನ್ನು ನಾನು ಮೆಚ್ಚಿದೆ. ನಾನು ಕಾಲಿನಿಂದ ತೋರಿಸಿರುವ ಕೆಲಸವನ್ನು ನೀನು ತಲೆಯ ಮೇಲೆ ಹೊತ್ತುಕೊಂಡು ನಿಭಾಯಿಸಿಕೊಂಡು ಬಂದಿರುವೆ ಅಂದಾಗ ಮೆಚ್ಚಲೇಬೇಕು ನಿನ್ನ ಗಂಡದೆಯ ಗುಂಡಿಗೆಯನ್ನು. ಈಗ ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗ ನೀನು ಹೋಗಿ ಬಾ. ಆಯ್ತು ದಣಿ, ಬರುತ್ತೇನೆ. ಪಾಪಿ, ಒಂದು ಹೆಣ್ಣನ್ನ ಮುಂದೆ ಇಟ್ಕೊಂಡು ಈ ರೀತಿ ಆಟ ಆಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ವೇ ಈ ನಿನ್ನ ಜನ್ಮಕ್ಕೆ? ಹೇ ಮುಚ್ಚು ಬೋಯಿ, ಅಂತ ಮಹಾಭಾರತದಲ್ಲಿ ಪಾಂಡವರು ದ್ರೌಪದಿಯನ್ನು ಮಧ್ಯೆ ಇಟ್ಟುಕೊಂಡು ಚದರಂಗ ಆಟವನ್ನೇ ಆಡಿದ್ದಾರೆ. ಅಂಥದರಲ್ಲಿ ನಿನ್ನಂತ ಹೆಣ್ಣನ್ನಿಟ್ಟುಕೊಂಡು ರಾಜಕೀಯ ಮಾಡುವುದರಲ್ಲಿ ತಪ್ಪೇನಿದೆ? ಏ ಮುಟ್ಟಾಳ, ಹೇಡಿಯ ಹಾಗೆ ನನ್ನನ್ನು ಎಳೆದುಕೊಂಡು ಬಂದು ಈ ರೀತಿ ಬಚ್ಚಿಟ್ಟರೆ ನನ್ನ ಗಂಡ ಹೆಸರು ಕೊಡುವುದಿಲ್ಲ ಅಂತ ತಿಳ್ಕೊಂಡಿದ್ದೀಯ? ನನ್ನ ಪ್ರಾಣ ಹೋದರೂ ಸರಿ, ನನ್ನ ಗಂಡ ರಾಜಕೀಯಕ್ಕೆ ಬಂದು ಗೆದ್ದೇ ಗೆಲ್ಲುತ್ತಾನೆ, ತಿಳಿದುಕೋ. ಪ್ರಾಣ ಲೇ ಸೊಕ್ಕಿನ ಹೆಣ್ಣೆ, ನಿನ್ನಂತ ಕೊಪ್ಪಿದ ಹೆಣ್ಣಿನ ಪ್ರಾಣ ತೆಗೆಯುವುದೆಂದರೆ ಈ ಆದಿಶೇಷನಿಗೆ ಹಬ್ಬದ ಅಡಿಗೆ ಇದ್ದಂತೆ. ಸುಮ್ಮನೆ ಕೊಟ್ಟಿರುವ ಫೈಲನ್ನು ವಾಪಸ್ ತೆಗೆದುಕೊಂಡರೆ ಸರಿ, ಇರದಿದ್ದರೆ ಹೋಗುವುದು ನಿನ್ನ ಮಾನವಲ್ಲ, ಶೀಲವೆಂದು ತಿಳಿದುಕೋ. ನೋಡು, ಇದು ನನ್ನ ಗಂಡ ಮುಟ್ಟಿರುವ ದೇಹ, ಉಂಡೇ ತೀರುತ್ತೇನೆ ಅಂತ ನೀನು ಬಾಯಿ ಹಾಕಿದ್ದೆ. ಆದರೆ ನಿನ್ನಂಥವನ ರುಂಡವನ್ನ ಕತ್ತರಿಸಿ ನಾನು ರಣಚಂಡಿ ಆಗಬೇಕಾಗುತ್ತದೆ, ಎಚ್ಚರ. ಚಂಡಿ ನಾನೆಂದು ಈ ಮೂರು ಲೋಕದ ಗಂಡನೆದುರಿಗೆ ಹಾರಾಡಲು ಬಂದರೆ ಮುಂದು ಒಂದಿನ ನಿನ್ನನ್ನು ರಂಡಿಯನ್ನಾಗಿ ಮಾಡಬೇಕಾದಿತ್ತು. ಎಚ್ಚರದಿಂದ ಮಾತನಾಡು. ನೀನು ಕಚ್ಚಿ ಹಾಕಿಕೊಂಡು ಚಂಡಿಯಾದರೇನು ಚಾಮುಂಡಿಯಾದರೇನು, ಮುಂದು ಒಂದಲ್ಲ ಒಂದು ದಿನ ನನ್ನಂತ ಗಂಡಿನ ಮುಂದೆ ನಿನ್ನ ಕಚ್ಚೆಯನ್ನು ಬೆಚ್ಚಲೇಬೇಕೆಂದು ನಿನ್ನ ಹಣಿಯ ಮೇಲೆ ಹಚ್ಚಿಯ ಬಟ್ಟಿನಿಂದ ಬರೆದಿಟ್ಟುಕ. ಎಲ್ಲೋ ಕಾಮಪಿತ್ತ ನೆತ್ತಿಗೇರಿದ ನಾಯಿಯೇ, ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ. ನಿನ್ನ ಅಕ್ಕ ತಂಗಿಯರು ನನ್ನಂತೆ ಹೆಣ್ಣು ಎಂಬುದನ್ನ ಮರೆಯಬೇಡ. ನೀನೇನೋ ದೇವಲೋಕದಿಂದ ಉದುರಿ ಬಿದ್ದಿಲ್ಲ, ನೀನು ಹುಟ್ಟಿದ್ದು ಅದೇ ಹೆಣ್ಣಿನ ಕಚ್ಚೆಯಿಂದಲೇ ಎಂಬುದನ್ನ ನೆನಪಿನಲ್ಲಿಟ್ಟುಕೋ. ಲೇ ಹಾದರಕ್ಕೆ ಹುಟ್ಟಿದ ಹೆಣ್ಣೆ, ನಮ್ಮ ಮನೆಯವರ ಬಗ್ಗೆ ಮಾತನಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಹೋಗಾದರೂ ಮುಗಿಯಿತು, ತಿಳಿದುಕೋ ನಿನ್ನ ಶೀಲದ ಸೊಬಗ. ಬಿಡಿ ಸಾವುಕಾರೆ, ದಯವಿಟ್ಟು ನನ್ನನ್ನೇನು ಮಾಡಬೇಡಿ, ಬಿಟ್ಟು ಬಿಡಿ ನನ್ನನ್ನು.
ಸೌಕರ್ಯ ಏನ್ ನೀವು ಮಾಡ್ತಿರೋದು? ಜಿಲ್ಲೆಗೆ ಒಬ್ಬ ಪ್ರತಿಭಾನ್ವಿತ ಪ್ರತಿಷ್ಠಿತ ವ್ಯಕ್ತಿಯಾಗಿ ಇಂಥ ಕೆಲಸ ಮಾಡಕ್ಕೆ ನಾಚಿ ಆಗಲ್ವೇ ನಿಮ್ಗೆ? ಶಬಾಷ್, ಬರಬೇಕು ಗ್ರಾಮ ಪಂಚಾಯತಿಯ ಪ್ರಿಯ ಮೇಡಮ್. ಒಂದು ಹೆಣ್ಣು ಸಂಕಷ್ಟದಲ್ಲಿರುವಾಗ ಆ ಹೆಣ್ಣನ್ನು ಕಾಪಾಡಲು ಮತ್ತೊಂದು ಹೆಣ್ಣು ಬರಲೇಬೇಕು. ಅವಾಗಲೇ ತಾನೇ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯಲು ಸಾಧ್ಯ. ನೋಡಿ ಸರ್, ನೀವು ಇದೇ ಜನರಿಂದ ಓಟ್ ತೆಗೆದುಕೊಂಡು ಈ ಗದ್ದುಗೆಯನ್ನು ಏರಿದ್ದೀರಿ ಅಂದಾಗ ಈಗ ಇದೇ ಜನರಿಗೆ ನೀವು ತೊಂದರೆ ಕೊಡ್ತಿರೋ ವಿಷಯ ಹೊರಗಿನ ಜನರಿಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನಿಮ್ಮ ಮಾನ ಮರ್ಯಾದೆ ಪ್ರತಿಷ್ಠೆ ಎಲ್ಲ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನೋಡಿ, ನಾ ಹೇಳೋ ಮಾತನ್ನ ಕೇಳಿ ಪ್ಲೀಸ್. ದಯವಿಟ್ಟು ಇಂಥ ಕೆಲಸನ ಬಿಟ್ಬಿಡಿ. ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ಇಂಥ ವಿಚಾರನ ಇಲ್ಲಿಗೆ ನಿಲ್ಲಿಸ್ಬೇಡಿ. ಮುಚ್ಚಲೇ ಬಾಯಿ. ನಿನ್ನ ಮಾತುಗಳನ್ನು ಕೇಳಿಕೊಂಡು ಸುಮ್ಮನಿರೋದಕ್ಕೆ ಇದೇನು ಗ್ರಾಮ ಪಂಚಾಯತಿ ಎಂದು ತಿಳಿದಿರುವಿರಲೇ? ಎಂ.ಎಲ್.ಎ ಆದಿಶೇಷನ ಮನೆ ಎಂದು ನೆನಪಿನಲ್ಲಿಟ್ಟುಕೊಂಡು ಮಾತನಾಡಲೇ. ಪಂಚಾಯತಿ ಕೆಲಸ ಮುಗಿಸಿಕೊಂಡು ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ಈ ಊರಿನಿಂದ ನೀನು ಎತ್ತಂಗೆ ಮಾಡಬೇಕಾಗುತ್ತಲೇ. ಎತ್ತರ ಇಷ್ಟೇ ತಾನೇ ನಿನ್ನ ಕೈಯಿಂದ ಆಗೋ ಕೆಲಸ? ಹೆಚ್ಚು ಅಂತ ಹೇಳಿದ್ರೆ ನನ್ನನ್ನ ಈ ಊರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇಷ್ಟು ಬಿಟ್ಟು ನಿನ್ನ ಕೈಯಲ್ಲಿ ಇನ್ನೇನು ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗೋದಿಲ್ಲ. ಏಯ್ ಮುಚ್ಚು ಬಾಯಿ. ತಪ್ಪು ತಿಳ್ಕೊಂಡಿದ್ದೆ ತಂಗಿ, ನೀನು ನಮ್ಮ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿದ್ದಿ. ನೀ ಹೇಳಿದಷ್ಟಕ್ಕೆ ಮಾಡಿ ಸುಮ್ಮನೆ ಬಿಟ್ಟು ಬಿಡ್ತಾರಂತ ಏನು ತಿಳ್ಕೊಂಡಿಲ್ಲ, ಅದು ತಪ್ಪು ತಿಳುವಳಿಕೆ. ನೋಡುವ, ಸುಮ್ಮನೆ ಬಂಗಾರದಂಥ ಜೀವನ ತಕೊಂಡು ಯಾಕೆ ಸಾಯ್ತಿದ್ದಿ? ಸುಮ್ಮನೆ ನಮ್ಮ ದನಿಯರ ಕಾಲಿಗೆ ಬಿದ್ದು ನಿನ್ನ ಜೀವನ ಉಳಿಸ್ಕೊಂಡು ಆ ನಿನ್ನ ಪಂಚಾಯತಿ ಕೆಲಸ ನೋಡ್ಕೊಂಡು ಹೋಗುವ. ರೀ ಕಾಕುಂಡ್ರೆ, ಏನ್ ಮಾತಾಡ್ತಿದ್ರಿ ನೀವು? ತಪ್ಪು ಮಾಡಿದ್ದು ನಾವಲ್ಲ, ನಿಮ್ಮ ದಣಿ ತಪ್ಪು ಮಾಡಿದ್ದು. ನೋಡಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಒಂದು ಪ್ರಜೆಗೂ ಮತ ಹಾಕುವ ಹಕ್ಕಿದೆ ಅಂದಮೇಲೆ ಅದನ್ನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಅನ್ನೋದಿಲ್ಲ ಅನ್ನೋದನ್ನ ನೀವು ಸ್ವಲ್ಪ ತಿಳ್ಕೊಳ್ಳಿ. ಅದನ್ನ ಬಿಟ್ಟು ಅದನ್ನ ತಡೆದೇ ತೀರ್ತೀವಿ ಅಂತ ಮುಂದೆ ಬಂದದಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಒತ್ತು ಒಳಗೆ ಹಾಕ್ಬೇಕಾಗುತ್ತೆ. ನೆನಪಿನಲ್ಲಿರ್ಲಿ. ಏಯ್ ಮುಚ್ಚು ಬಾಯಿ. ಕೇವಲ ಒಂದು ಹಳ್ಳಿಯ ಗ್ರಾಮ ಪಂಚಾಯತಿಗೆ ಅಷ್ಟೇ ಅಧಿಕಾರ ಇರುವೆ ನಿನಗೆ. ಇಷ್ಟು ಸೊಕ್ಕಿರಬೇಕಾದರೆ ಇನ್ನು 40 ಹಳ್ಳಿಗೆ ರಾಜ್ಯನಾಗಿ ಮೆರೆಯುತ್ತಿರುವ ಈ ಎಂ.ಎಲ್.ಎ ಆದಿಶೇಷನಿಗೆ ಅಷ್ಟಿರಬೇಡ. ಏಯ್ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಇರದಿದ್ದರೆ ಒಳಗೆ ಬಂದ ಗತಿ ನಿನಗೂ ಬರುತ್ತದೆ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಏ ಸೊಕ್ಕಿನ ಶಿಖಾಮಣಿಯೇ, ಈ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಪೊಲೀಸ್ ಕೂಡ ನಮ್ಮನ್ನ ಕಂಡರೆ ಸಾಕಲೇ ಎದ್ದು ನಿಂತು ಸೆಲೆಕ್ಟ್ ಹೊಡಿತಾರ. ಅಂತದ್ರಲ್ಲಿ ನಮ್ಮ ಮಣ್ಣನ ಮೇಲೆ ಕಂಪ್ಲೇಂಟ್ ಕೊಡುತ್ತಿ ಅಂದಾಗ ಅವ್ರೇನು ನಿಮ್ಮ ಮಣ್ಣನ ಮೇಲೆ ಕಂಪ್ಲೇಂಟ್ ತೋರಕ್ಕೆ ನಿನ್ನ ಸೋದರ ಮನೆ ಸಂಬಂಧಿಕರಿಗೆ ನಿನ್ನ ತಿಳಿದಿರುವೆನಲೇ. ಸುಮ್ಮನೆ ನಮ್ಮ ವಿಷಯಕ್ಕೆ ತಲೆ ಹಾಕದೆ ಹೊರಟು ಹೋಗಲೇ ಇಲ್ಲಿಂದ. ನೋಡು ಪ್ರಿಯ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಪ್ರಿಯ. ಇವ್ರೇನು ಮಾಡುತ್ತಾರೋ ನಾನ್ ನೋಡ್ಕೊಳ್ತೀನಿ. ಇಲ್ಲ ಅಕ್ಕ, ನಿನ್ನೊಬ್ಬಳಂತೆ ಇಂಥ ಮೃಗಗಳ ಹತ್ರ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಇವ್ರು ಏನ್ ಮಾಡ್ತಾರೆ ಮಾಡ್ಲಿ, ನನ್ನ ಪ್ರಾಣ ಹೋದ್ರು ಸರಿ, ನಿನ್ನೊಬ್ಬಳನ್ನ ಬಿಟ್ಟು ನಾನು ಹೋಗೋದಿಲ್ಲ ಅಕ್ಕ, ಹೋಗೋದಿಲ್ಲ. ಏನಂದಿ? ಇವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೀಯ? ಏ ಹುಚ್ಚು ಹುಡುಗಿ, ಈ ಆದಿಶೇಷನ ಕೋಟೆ ಒಳಗೆ ಬಂದು ಹಿಂತಿರುಗಿ ಹೋಗೋದು ಅಷ್ಟು ಸುಲಭದ ಕೆಲಸವಲ್ಲ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಲೇ ನರಸಿಂಹ, ಹೋಗಿ ನಿಂತ್ಕೊಂಡ್ಬಿಡು. ಹೇಳಿದಳೆ ಅದೇನಂತ? ಲೇ ಮೊದಲು ಕಟ್ಟಿ ಹಾಕೋ ಇವರನ್ನು. ಆಯ್ತು. ನೋಡಿ, ನಮ್ಮ ಕಟ್ಟಿ ಹಾಕಿ ನೀವು ದೊಡ್ಡ ತಪ್ಪು ಮಾಡ್ತಿದ್ರಿ. ಈ ವಿಷಯ ಏನಾದ್ರೂ ವಿಷ್ಣು ಗೊತ್ತಾಯ್ತು ಅಂತ ಹೇಳಿದ್ರೆ ಇಲ್ಲಿ ರಕ್ತದ ಓಕುಳಿ ಹರಿಯುತ್ತೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಲೇ ಸೊಕ್ಕಿನ ಶಿಖಾಮಣಿ, ಆ ವಿಷ್ಣು ಬಂದು ನಿನ್ನನ್ನು ಕಾಪಾಡಲು ಅವನು ನಿನ್ನ ಸೋದರ ಮಾವನ, ಇಲ್ಲ ಅವನ ಇಟ್ಟುಕೊಂಡು ನೀನು ಸೂಳಿನ? ಹೌದೋ ಮುಟ್ಟಾಳ, ಇವಳು ನಮ್ಮ ವಿಷ್ಣುವನ್ನ ಮದುವೆಯಾಗೋ ಹೆಣ್ಣು. ಅಷ್ಟೇ ಅಲ್ಲ, ನಮ್ಮ ಮನೆಯ ಸೊಸೆಯಾಗುವವಳು. ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ.
ಏನಂದಿ? ಇವಳು ನಿಮ್ಮ ಮನೆ ಸೊಸೆಯಾಗುವಳೆ? ಹಾಗಾದರೆ ಇವಳು ನಮ್ಮೂರಿಗೆ ಪಂಚಾಯಿತಿ ಕೆಲಸ ಮಾಡಲು ಬಂದವಳು ಅಥವಾ ಕಂಡವರ ಜೊತೆ ಮಲಗಿ ಮಕ್ಕಳನ್ನು ಹಡೆಯಲು ಬಂದವಳು? ಯವ್ವ ತಾಯಿ, ಈಗ ನಮ್ಮೂರು ಹೆಣ್ಮಕ್ಳು ಹಿಡಿದಿದ್ದ ನಮಗೆ ಸಾಕಾಗೈತಿ. ಮತ್ತಂತದ್ರಾಗ ನೀನೊಂದು 10-12 ಮಕ್ಕಳು ಹಡ್ದು ನಮ್ಮೂರು ಗ್ರಾಮ ಪಂಚಾಯತಿ ಓದ ಅಂಗನವಾಡಿ ಮಾಡ್ಕೊಂತ ಮಾಡಿ ಮತ್ತೆ ರೀ ಕಾರ್ಕೊಂಡ್ರೆ ವಯಸ್ಸು ಇಷ್ಟಾದ್ರೂ ಇನ್ನೂ ಬುದ್ಧಿ ಬರ್ಲಿಲ್ಲಲ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ನಿಮಗೂ ನನ್ನ ವಯಸ್ಸಿನೊಬ್ಬ ಮಗಳಿದ್ದಾಳೆ ಅಂದಾಗ ಬೇರೆ ಹೆಣ್ಣಿಗೆ ಮರ್ಯಾದೆ ಕೊಡೋದು ಬಿಟ್ಟು ಈ ರೀತಿ ಮಾತಾಡಿದ್ರೆ ನೀವು ವಯಸ್ಸಿನಲ್ಲಿ ಹಿರಿಯರು ಅನ್ನೋದನ್ನು ಲೆಕ್ಕಿಸದೆ ನಿಮ್ಮ ಮುಖದ ಮೇಲೆ ಕ್ಯಾಕರಿಸಿ ಉಗಿಬೇಕಾಗುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಏ ಕಪ್ಪಿದ ಕುರಿಗೆ, ಹಿಂದೆ ಒಂದು ಸಾರಿ ಈ ಕಾಳಿಂಗ ಸರ್ಪದ ಬಾಯಿಯೊಳಗೆ ತಪ್ಪಿಸಿಕೊಂಡ ಕೊಪ್ಪೆ ಮರಿ ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಈ ಕಾಳಿಂಗ ಸರ್ಪದ ಹುತ್ತದೊಳಗೆ ಹಾರಿ ಬಂದಿದೆ ಅಂದಾಗ ನಿನ್ನ ದೇವನ ಕೊಕ್ಕಿ ಕೊಕ್ಕಿ ತಿನ್ನುವುದೇ? ಲೇ ಸಲಗ, ಮುಟ್ಟುವ ನಿನ್ನ ಕೆಟ್ಟ ಕೈಯನ್ನು ಮೊದಲು ಕತ್ತರಿಸಿ ಹಾಕಬೇಕಾಗುತ್ತದೆ ಮಗನ, ಎಚ್ಚರ. ಕಚಡ ನನ್ನ ಮಕ್ಕಳ, ನಮ್ಮ ಮೇಲಿನ ಸೇಡಿಗಾಗಿ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ತೋರಿಸ್ತಾ ಇದ್ದೀರಾ ನಿಮ್ಮ ಗಂಡಸ್ತನವನವನ. ಲೇ ಸಲಗ, ಈಗ ನಿನ್ನ ಎದುರುಗಡೆ ಕಾಲು ಕೆದರಿ ನಿಂತಿರೋ ಈ ಸಿಂಹ ಬಂದೈತ್ ನೋಡಿ, ತೋರಿಸು ನಿನ್ನ ಗಂಡಸ್ತನವನ್ನ. ಲೇ ವಿಷ್ಣು, ಗಂಡಸು ಅಂದ್ರೆ ಯಾಕೆ ಗಂಟಲು ಹರಿದ ಕಳ್ಳವಾಗಿ ಚೀರಾಡ್ತಲೇ ಮಗನ? ನೀನು ಗಂಡಸು ಎಂದು ನಿರೂಪಿಸಿ ತೋರಿಸಬೇಕಾದರೆ ನಾಳೆ ನೀನು ಮಾಡಿಕೊಂಡ ನಿನ್ನ ಹೆಂಡತಿ ಮುಂದೆ ತೋರಿಸಲೇ ನಿನ್ನ ಗಂಡಸಕ್ಕೇನು. ಅದನ್ನು ಬಿಟ್ಟು ಈ ಕಬ್ಬಿಣದ ಕೊಡಲಿ ಹಿಡಿಕೊಂಡು ಈ ಕಟಾರಿ ವೀರನ ಮುಂದೆ ಹಾರಾಡಲು ಬಂದರೆ, ಲೇ ಮಗನ, ಇದೇ ಕೊಡಲಿಯಿಂದ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾವು ಸಾಕಿರುವ ನಾಯಿನರಿಗಳಿಗೆ ಹಾಕಬೇಕಾಗ್ತದಲೇ ಮಗನ. ಎಚ್ಚರದಿಂದ ಮಾತನಾಡು. ಲೇ, ಎಚ್ಚರ ಹೇಳುವ ಪಕ್ಷ ನನ್ನ ಮಗನ. ಮಾಡಿಕೊಂಡ ಹೆಂಡತಿಯ ಮುಂದೆ ತೋರಿಸುವುದು ನಿಜವಾದ ಗಂಡಸ್ತನ ಅಲ್ಲಲೇ ಕಪಿಯೇ. ಒಬ್ಬ ಗಂಡಸು ಇನ್ನೊಬ್ಬ ಗಂಡಸಿನ ಜೊತೆ ಅಖಾಡಕ್ಕೆ ಇಳಿದು ತೊಡೆ ತಟ್ಟಿ ನಿಲ್ಲುತ್ತಾನಲ್ಲ, ಅದು ಗಂಡಸ್ತನ. ಏನು, ನೀವು ಒಬ್ಬ ಕಠಾರಿ ವೀರ ಎಂದು ತಿಳಿದು ನಿಮಗೆ ಹೆದರಿ ಶರಣಾಗುವುದಕ್ಕೆ ನಾನೇನು ಆ ಜಮ್ಮು ಕೊಚ್ಚಿದ ಉತ್ತರ ಕುಮಾರನೆಂದು ತಿಳಿದಿರುವೇನೆಲೆ? ಲೇ, ಸಂಕಷ್ಟದಲ್ಲಿರುವ ಜನಗಳು ಒಂದೇ ಒಂದು ಸಾರಿ ವಿಷ್ಣು ಅಂತ ಕೂಗಿದರೆ ಸಾಕು, ಅವರ ರಕ್ಷಣೆಗಾಗಿ 10 ಅವತಾರವನ್ನ ಎತ್ತಿ ಬರೋ ವಿಷ್ಣು, ಅವತಾರದ ವಿಷ್ಣು ಕಣ ಇವನು. ಅವತಾರ ಲೇ, ಅವತಾರ ತಾಳುತ್ತೇನೆಂದು ಬಂದ ಎಷ್ಟೋ ನಿನ್ನಂತ ಅವತಾರ ಪುರುಷರನ್ನು ಸುಡಗಾಡಕ್ಕೆ ಅಟ್ಟಿರುವ ಈ ಬಹದ್ದೂರ್ ಬಕಾಸುರನಿಗೆ ಅವತಾರದ ಕಥೆಯನ್ನು ಹೇಳಲು ಬಂದಿರುವೆಯಾ ಮಗನೇ? ಲೇ, ಸುಮ್ಮನೆ ಕೊಟ್ಟಿರುವ ಫೈಲನ್ನು ವಾಪಸ್ ತೆಗೆದುಕೊಂಡರೆ ಸರಿ, ಇರದಿದ್ದರೆ ಒಂದೊಂದಾಗಿ ಬೀಳುತ್ತಲೇ ಇರುತ್ತವೆ ನಿಮ್ಮ ಹೆಣಗಳು. ನೆನಪಿನಲ್ಲಿಟ್ಟುಕೊಳ್ಳಿ. ಲೇ ತಮ್ಮ, ಸುಮ್ಮನೆ ನಮ್ಮ ದಣ್ಯರು ಹೇಳ್ದಂಗ ಕೊಟ್ಟಿರೋ ಪೈಲ್ ವಾಪಸ್ ತಗೊಂಡು ನಿಮ್ಮ ಜೀವನ ಉಳಿಸ್ಕೊಂಡು ಚಂದಂಗೆ ಬಾಳೆ ಮಾಡ್ಕೊಂಡು ಹೋಗಿರ್ಲಿ. ಸುಮ್ಮನೆ ಯಾಕೆ ಹೊಡಿಸ್ಕೊಂಡು ಸಾಯ್ತಿರಪ್ಪ ಅಂತೀನಿ. ದುಡ್ಡ ಎಷ್ಟು ಬೇಕಂತ ಕೇಳ್ರಿ, ಬೇಕಾದ್ರೆ ನಾ ಕೊಡ್ತೀನಿ. ನೋಡು ವಿಷ್ಣು, ಕೊಟ್ಟಿರುವ ಆ ಫೈಲನ್ನು ವಾಪಸ್ ತಗೊಂಡರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಇಲ್ಲದಿದ್ದರೆ ನಮ್ಮ ಕೈಯಲ್ಲಿ ಸಿಕ್ಕಿ ನರಳಿ ಸಾಹಿತ್ಯ ಜೋಕೆ. ಲೇ ಕಪಿಗಳ, ಕೇವಲ ನನ್ನ ಅಣ್ಣನ ಹೆಸರು ಕೊಟ್ಟಿದ್ದಕ್ಕೆ ಮಾತ್ರ ಇಷ್ಟು ಹೆದರ್ತಾ ಇದ್ದೀರಿ ಅಂದ್ರೆ, ಇದು ಕಣೋ ಅನ್ನದಾತನಿಗಿರೋ ತಾಕತ್ತು ಅಂದ್ರೆ. ಲೇ, ನೀವು ಹೆದರ್ತಾ ಇದ್ದೀರಿ ಅಂದ್ರೆ ನಾವು ಗೆದ್ವಿ ಅಂತಾನೆ ಅರ್ಥ. ನಾವು ಗೆದ್ವಿ ಅಂದ್ರೆ ನೀವು ಸೋತು ಸತ್ರಿ ಅಂತಾನೆ ಅರ್ಥ ಕಣೋ. ಇದು ಕಣೋ ಅನ್ನದಾತನಿಗಿರೋ ತಾಕತ್ತು ಅಂದ್ರೆ. ಲೇ ವಿಷ್ಣು, ನಮ್ಮ ಮನೆ ಆಳಿನ ಮೇಲೆ ಕೈ ಮಾಡುವಷ್ಟು ದೊಡ್ಡವನಾಗಿಬಿಟ್ಟಲೇ ದರ್ಬೇದಿ ನನ್ನ ಮಗನೇ. ಈ ನನ್ನ ಕೈಯಲ್ಲಿರುವ ಒಂದೇ ಒಂದು ಬಟನ್ ಪ್ರೆಸ್ ಮಾಡಿದರೆ ಸಾಕು, ನಿನ್ನ ಎದೆಗೂಡು ಹೊತ್ತು ರಕ್ತದ ಓಕಳಲ್ಲಿ ಬಿಲಿ ಒದ್ದಾಡಿ ಸಾಯಿ ಮಗನೇ ಜೋಕೆ.
ಮುಚ್ಚೋ ಬಾಯಿ. ಸರ್ಕಾರ ಈ ನಿಮ್ಮ ಕೆಟ್ಟ ರಾಜಕಾರಣಿಗಳನ್ನ ತುಂಬಿಕೊಂಡ್ರೆ ಈ ಸರ್ಕಾರಕ್ಕೇನು ಗೊತ್ತು? ಈ ಅನ್ನದಾತರ ತಾಕತ್ತು. ರೈತರಿಗಾಗಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡುವ ನಿಮ್ಮಂತ ಕದಿಮರಿಗೇನು ಗೊತ್ತು ಈ ಅನ್ನದಾತರ ತಾಕತ್ತು? ರೈತರಿಗಾಗಿ ಸರ್ಕಾರದಿಂದ ಕೋಟಿ ಕೋಟಿ ಹಣವನ್ನು ಸಪ್ಲಿಮೆಂಟ್ ಮಾಡಿಕೊಳ್ಳುತ್ತಿರುವ ಈ ನಿಮ್ಮ ಕೆಟ್ಟ ಸರ್ಕಾರಕ್ಕೆ ಏನು ಗೊತ್ತು ಈ ರೈತರ ತಾಕತ್ತು ಎಂತದ್ದು ಎಂದು? ಸಿಕ್ಕಾಪಟ್ಟೆ ಮಾತನಾಡಬೇಡವ. ನೀನೊಬ್ಬ ರೈತ. ಸಿಕ್ಕಾಪಟ್ಟೆ ಮಾತನಾಡಬೇಡ. ನೀನೊಬ್ಬ ರೈತ. ನಾನೊಂದು ಸಾರಿ ಮನಸ್ಸು ಮಾಡಿದರೆ ನೀನು ಇರುವುದಿಲ್ಲ, ನಿನ್ನ ನಾಮೇಶನ ಪೈಲೂ ಇರುವುದಿಲ್ಲ. ನಾಳೆ ನೀವು ಸತ್ತಾಗ ನಿಮ್ಮನ್ನು ಹೊತ್ತುಕೊಂಡು ಹೋಗಲು 4 ಜನ ಇರಬಾರದು ಮಗನೇ. ಹಾಗೆ ಮಾಡುತ್ತೇನೆ. ನೋಡುತ್ತೀಯಾ? ಯೋಕಪ್ಪ ಚುನಾವಣೆಗೆ ನಿಂತುಕೊಂಡೆ, ಯೋಕಪ್ಪ ಇವರನ್ನು ಎದುರು ಹಾಕಿಕೊಂಡೆ ಎಂದು ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ರಾತ್ರಿನೂ ನಿದ್ದೆ ಮಾಡದೆ ಒದ್ದಾಡಬೇಕು ಮಗನೇ. ಹಾಗೆ ಮಾಡುತ್ತೇನೆ. ನೋಡುತ್ತೀಯಾ? ಲೇ ವಿಷ್ಣು, ನಮ್ಮ ದಣಿಯರ ಮನೆಗೆ ಬಂದು ನಮಗೆ ಹಾರಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಬಿಸಿ ಬಿಸಿ ರಕ್ತವನ್ನು ಕುಡಿದು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಹೊತ್ತು ಒಯ್ಯಬೇಕಾಗಿತ್ತು. ಎಚ್ಚರ ಮಗನೇ. ಮತ್ತೊಬ್ಬರ ಮನೆ ಹೆಂಜಲು ತಿಂದು ಬದುಕುತ್ತಿರುವ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ. ಅವರನ್ನು ಮುಟ್ಟುವುದು ಅಲ್ಲಲೇ, ಆ ದೇವತೆಗಳ ಮೇಲೆ ಕೈ ಹಾಕುವ ಮೊದಲು ನಿನ್ನ ಎದುರುಗಡೆ ನಿಂತಿದೆಯಲ್ಲ ಈ ನಂದಿ, ಒಂದು ಸಾರಿ ಈ ನಂದಿನ ಮುಟ್ಟಿ ನೋಡು. ನೋಡ್ತೀಯಾ? ದಿನ ಬೆಳಗರಿದ್ರೆ ಸಾಕು, ಎತ್ತಿನ ಗಾಡಿ ಓಡಿಸೋ ಕೈಗಳು ಇವು. ಯಾರ ಮುಂದೆನೂ ಕೈಯೂ ಚಾಚಲ್ಲ, ಯಾರ ಮುಂದೆನೂ ತಲೆನೂ ಬಾಗಲ್ಲ. ವಿಷ್ಣು, ಯಾರೆದುರಿಗೆ ನಿಂತು ಏನು ಮಾತನಾಡದೆ ಚೆನ್ನಾಗಿ ಲಕ್ಷ್ಯವಿಟ್ಟು ಮಾತನಾಡು. ಇಲ್ಲವಾದರೆ ನಿನ್ನನ್ನು ನಮ್ಮ MLA ಏನು ಮಾಡ್ತಾರೆ ಎಂದು ನೆನಪಿನಲ್ಲಿಟ್ಟಿಕೋ. ಬೇಡಿ ಸಾವುಕಾರೆ, ದಯವಿಟ್ಟು ನನ್ನ ಮೈದನನ್ನು ಏನು ಮಾಡಬೇಡಿ. ಬೇಕಿದ್ರೆ ನನ್ನನ್ನು ಸಾಯಿಸಿ ಸಾವುಕಾರೆ, ನನ್ನನ್ನು ಸಾಯಿಸಿ ಬಿಡಿ. ಹಾಗಾದರೆ ಕೊಟ್ಟಿರುವ ಹೆಸರನ್ನು ಹಿಂದಕ್ಕೆ ತೆಗೆದುಕೊಂಡು ನಿಮ್ಮ ಜೀವನವನ್ನು ಉಳಿಸಿಕೊಂಡು ಮನೆ ಸೇರಿ. ಲೇ ಸಲಗ, ನಾವೇನೋ ಪ್ರಾಣ ಕಳೆದುಕೊಳ್ಳುವುದಕ್ಕೆ ನಿಮ್ಮ ಅಪ್ಪನ ಮನೆ ಅನ್ನ ತಿಂದು ಬೆಳೆದ ಬರುವಲ್ಲ. ಮಾನವಂತರ ಮನೆತನದಲ್ಲಿ ಹುಟ್ಟಿ ಪ್ರಗತಿಪರ ರೈತನೆಂದೇ ಹೆಸರುವಾಸಿಯಾದ ಶಿವಣ್ಣನ ತಮ್ಮ ವಿಷ್ಣುವರ್ಧನ ಕಣೋ ಇವನು. ನಿಮ್ಮ ಹಾಗೆ ಬಡವರ ರಕ್ತವನ್ನು ಹೀರೋ ರಾಕ್ಷಸರೂ ಅಲ್ಲ. ಏ ಸಲಗ, ನೀನು ಅಲ್ಲ ಕಣೋ. ನಿಮ್ಮಂತವರು 100 ಜನ ಒಂಟೆ ಸಲಗ ಬಂದ್ರು ವಿಷ್ಣು ನೀನು ಕೊಟ್ಟಿರೋ ನ್ಯಾಮಿನೇಷನ್ ಫೈಲನ್ನ ಹಿಂದಕ್ಕೆ ತೆಗೆದುಕೊರಪ್ಪ ಅಂತ ಹೇಳಿ ಅಂಗಲಾಚಿ ಬೇಡಿಕೊಂಡ್ರು ತೆಗೆದುಕೊಳ್ಳೋ ಮಾತೇ ಇಲ್ಲ. ಹಂಗಾಗಲಿ ಬಿಡಲೇ ತಮ್ಮ, ಹಂಗಾಗಲಿ. ಅಲ್ಲಲೇ ರಾಜಕೀಯ ಮಾಡಾಕ ಬುದ್ಧಿ ಇದ್ರೆ ನಡಂಗಿಲ್ಲೇ ತಮ್ಮ. ಕೋಟಿ ಗಂಟ್ಲೆ ದುಡ್ಡು ಸುರಿವಿ ನಮ್ಮ ಯಜಮಾನ್ರ ಮುಂದ ನಿನ್ನ ನಾಟ ಏನ್ ನಡಂಗಿಲ್ಲ ತಿಳ್ಕ. ಯಜಮಾನ ಯಾರು ಯಜಮಾನ? ಈ ಬಡವರ ರಕ್ತವನ್ನು ಹೀರುತ್ತಿರುವ ಈ ಒಬ್ಬ ಆದಿಶೇಷ ಯಜಮಾನನ? ಬದುಕಿರುವಾಗಲೇ ಪ್ರಜೆಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ರಾಜಕೀಯದ ಗದ್ದಿಗೆಯನ್ನು ಏರುತ್ತಿರುವ ಈ ಆದಿಶೇಷ ಒಬ್ಬ ಯಜಮಾನನ? ಮಿಸ್ಟರ್ ಕುಟ್ಟಪ್ಪ, ಯಜಮಾನ ಅಂದ್ರೆ ಹೆಂಗೆ ಇರಬೇಕು ಅಂತ ನಿನಗ ಒಂದು ಚಿಕ್ಕ ಕಥೆನ ಹೇಳ್ತೀನಿ ಬಾ ಕಂದ. ನೋಡು, ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಮುಂದೊಂದು ದಿನ ಅವರು ಕಾಣಿಸದೆ ಹೋದಾಗ ಅದೇ ಜನಗಳು ತಮ್ಮ ಪ್ರೀತಿಯನ್ನು ಅವರ ಕಣ್ಣೀರಿನಲ್ಲಿ ಕಾಣುತ್ತಾರಲ್ಲ, ಅವರು ಕಣೋ ನಿಜವಾದ ಯಜಮಾನ ಅಂದ್ರೆ.
ಪಾಪ ಅದೆಷ್ಟೋ ಅನಾಥ ಮಕ್ಕಳನ್ನ ಸಾಕಿ ಸಲವಿ ನಿಮ್ಮಂತ ದುರ್ಜನರು ಹೆತ್ತ ತಂದೆ ತಾಯಿಗಳಿಗೆ ವೃದ್ಧಾಶ್ರಮವನ್ನು ಕಟ್ಟಿಸಿ ಅದನ್ನು ಪ್ರಚಾರ ಮಾಡದೆ ಮರಿಯಾಗಿ ಹೋದರೂ ಕೂಡ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮರೆಯಲಾಗದ ಮಾಣಿಕ್ಯನ ಹಾಗೆ ಉಳಿದುಕೊಂಡರಲ್ಲ ನಮ್ಮ ಕನ್ನಡದ ಕಂದ ನಗುಮುಖದ ಒಡೆಯ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಣೋ ಯಜಮಾನ ಅಂದ್ರೆ ಏ ಕುಟ್ಟಜ್ಜ, ಈ ನಿನ್ನ ಬಂಡ ಸೌಕಾರರಿಗೆ ಹೇಳಲಿ ಈ ವಿಷ್ಣುವಿನ ತಾಕತ್ತು ಎಂಥದ್ದು ಎಂದು. ರೈತರಿಗಾಗಿ, ರೈತರಗೋಸ್ಕರ, ರೈತರ ಉದ್ಧಾರಕ್ಕಾಗಿ ಮಾಡೋ ಚುನಾವಣೆಯಲ್ಲಿ ನಮ್ಮ ಪ್ರಾಣ ಪಕ್ಷಿ ಹೊರಟು ಹೋದರೂ ಸರಿ, ನಾವು ನಿಮ್ಮ ಎದುರುಗಡೆ ತೊಡೆ ತಟ್ಟಿ ಗೆದ್ದು ತೋರಿಸ್ತೇವೆ. ಇನ್ನು ನಾವಿನ್ನು ಬರುತ್ತೇವೆ. ಅತ್ತಿಗೆ ಪ್ರಿಯಾ, ಹೋಗೋಣ ನಡೀರಮ್ಮ. ಹೋಗು ಮಗನೇ ಹೋಗು. ಹರಕಿಗೆ ಬಿಟ್ಟ ಕೋಣದಂತೆ ನಿನ್ನನ್ನು ಶೃಂಗಾರ ಮಾಡಿ ಇದೇ ಊರು ತುಂಬೆಲ್ಲ ಮೆರವಣಿಗೆಯನ್ನು ಮಾಡಿ ನಿನ್ನ ಕತ್ತನ್ನು ಕತ್ತರಿಸಿ ಇದೇ ನಮ್ಮೂರಿನ ಗ್ರಾಮ ದೇವತೆಗೆ ಅಡೆಯಾಗಿ ಎಡೆದಿದ್ದರೆ ನನ್ನ ಹೆಸರು ಆದಿಶೇಷನೆಲ್ಲ ತಿಳಿದುಕೋ ಮಗನೇ. ಅಣ್ಣ, ಇಂಥ ಹುತ್ತು ಹಿಡಿದಿರೋ ನಾಯಿಯನ್ನು ಬದುಕಲು ಬಿಟ್ಟರೆ ಮುಂದೆ ಒಂದು ದಿನ ನಮಗೆ ಕಚ್ಚೇ ಕಚ್ಚುತ್ತದೆ ಎಂದು ನೆನಪಿನಲ್ಲಿಟ್ಟಿಕೋ. ಈ ನಾಯಿ ನಮ್ಮನ್ನ ಕಚ್ಚರೊಳಗಾಗಿ ಇವನು ಕೊಚ್ಚಿ ಹಾಕುತ್ತೇನ. ಈ ಸಲಗನಿಗೆ ಅಪ್ಪಣೆ ಕೊಟ್ಟು ಬಿಡೋಣ, ಅಪ್ಪಣೆ ಕೊಟ್ಟು ಬಿಡು. ದಣ್ಯರ ತಡ್ಕೋರಿ, ದಣ್ಯರ ಅಷ್ಟೇ ಕೌಸಲ ಮಾಡ್ತೀರಿ, ತಡ್ಕೋರಿ. ಆದ್ರೆ ಇವನ್ ಏನು ಮಾಡಂಗೆ ಗೊತ್ತನ್ರಿ, ಒಂದಿನ ಪ್ಲಾನಿಂಗ್ ಮಾಡಿ 10 ಮುಳುಗೋರದ ಒಳಗೆ ಗೊತ್ತು ಮಾಡಿ ಇವನ್ ಕೆಲಸ ಮುಗಿಸ್ಕೊಂಡು ಬಿಡನ್ರತ್ತ. ಮುಂದೆ ಏನು ಮಾಡ್ಬೇಕು ಅನ್ನೋದು ಮಾಡೋಣತ್ ನಾಲ ಹೇಳ್ತೇನೆ. ನೀವು ಬೇಕಾದ್ರೆ ತೊಡಿ ತಟ್ಕೊಂಡು ಹರಳಿ ಬೇಕಾದ್ ಮಾಡ್ಲಿವ ನಾ ಹೇಳ್ತೇನೆ ಬರ್ರಿ. ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಿ, ಹೋಗಂಬರ್ರಿ.